ನೋಡಿ, ಇವತ್ತಿನಿಂದ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ್ ರಚನೆ ಆಗ್ತಾ ಇದೆ. ಮೇ 13ರ ಒಳಗಾಗಿ ವಿಶ್ವಾಸ ಮತವನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ವಿಶ್ವಾಸ ಮತಯಾಚನೆಗೆ ಇನ್ನು 3 ದಿನ ಬಾಕಿ ಇದೆ. 13ಕ್ಕೆ ಡೇಟ್ ಕೊಟ್ಟಿದ್ದಾರೆ ರಾಜ್ಯಪಾಲರು ರಾಜೇಂದ್ರ ಅವರು. 120 ಶಾಸಕರ ಬೆಂಬಲ ಇದೆ ಅಂತೇಳಿ ರಾಜ್ಯಪಾಲರಿಗೆ ಸಾಕ್ಷ್ಯವನ್ನು ಕೊಟ್ಟರು ದಳಪತಿ ವಿಜಯ್. ಸರಿ ಆಗ್ತು, ಅದಾದ ಮೇಲೆ ಸಿಎಂ ಆಗಿ ಪದಗ್ರಹಣವನ್ನು ಸ್ವೀಕರಿಸಿ ಅಂತ ಕೂಡ ರಾಜೇಂದ್ರ ಅವರು ರಾಜ್ಯಪಾಲರು ಹೇಳಿದ್ದಾರೆ. ಬಟ್ ನಿಜವಾದ ಅಗ್ನಿ ಪರೀಕ್ಷೆ ಯಾವಾಗ ಗೊತ್ತಾ? 13ನೇ ತಾರೀಕು. 120 ಶಾಸಕರುಗಳು ಕೂಡ ವಿಜಯ್ಗೆ ಅಧಿವೇಶನದಲ್ಲಿ ಬೆಂಬಲವನ್ನು ಸೂಚಿಸಬೇಕಾಗುತ್ತೆ. ರಾಜ್ಯಪಾಲರ ಎದುರು ತಲೆ ಎಣಿಸುವಂತಹ ಕೆಲಸ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆಂದ್ರೆ ಕಳೆದ 5 ದಿನಗಳಿಂದ ತಮಿಳುನಾಡಿನ ರಾಜಕಾರಣದಲ್ಲಾದಂತಹ ವಿದ್ಯಮಾನಗಳನ್ನ, ಹೈಡ್ರಾಮಾಗಳನ್ನ ಇಡೀ ದೇಶವೇ ನೋಡಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿದ ಬಳಿಕ ವಿಜಯ್ ಮುಂದಿರುವಂತಹ ಅತಿದೊಡ್ಡ ಅಗ್ನಿ ಪರೀಕ್ಷೆಯೇ ಬಹುಮತವನ್ನ ಸಾಬೀತುಪಡಿಸೋದು. 120 ಶಾಸಕರುಗಳ ವಿಶ್ವಾಸವನ್ನ ಅಲ್ಲಿ ತೋರಿಸಬೇಕಾಗುತ್ತೆ. ರಾಜ್ಯಪಾಲರು ಆ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಇದಕ್ಕೆ ವಿಜಯ್ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಸೂದ್? ಪ್ರೇಮ್, ನಿನ್ನೆ 4ನೇ ಬಾರಿ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡಿ ತಮ್ಮ ಪರ ಇರುವಂತಹ 120 ಶಾಸಕರ ಪಟ್ಟಿಯನ್ನು ಕೊಟ್ಟು ಅಧಿಕೃತವಾಗಿ ಒಪ್ಪಿಗೆ ಪತ್ರ ಪಡ್ಕೊಂಡಿದ್ದಾರೆ. ನಿನ್ನೆ ರಾಜ್ಯಪಾಲರು ಕೂಡ ಮುಂದಿನ ಸಿಎಂ ಅನ್ನುವಂತಹ ಆದೇಶವನ್ನ ಮಾಡಿದ್ದಾರೆ. ಆದೇಶ ಪತ್ರವನ್ನ ನಿನ್ನೆ ವಿಜಯ್ ಅವರಿಗೆ ಹಸ್ತಾಂತರ ಕೂಡ ರಾಜ್ಯಪಾಲರು ಮಾಡಿದ್ದಾರೆ. ಅಲ್ಲಿ 120 ಶಾಸಕರ ಬಲವನ್ನ ಸಾಬೀತು ಮಾಡಿದ್ದಾರೆ ರಾಜ್ಯಪಾಲರ ಮುಂದೆ. ಈಗ ಇನ್ನೊಂದು ಸವಾಲು ವಿಶ್ವಾಸ ಮತ ಯಾಚನೆ. ಇವರು ಸಿಎಂ ಆಗಿ ಈಗ ಪದಗ್ರಹಣ ಮಾಡ್ತಾರೆ, ಇಲ್ಲಿಂದ ಹೋಗ್ತಾರೆ, ಹೋಗಿ ಸಚಿವ ಸಂಪುಟ ಸಭೆ ಮಾಡ್ತಾರೆ, ಅನಂತರ ವಿಧಾನಸಭೆ ಕಲಾಪ ಕರೆಯೋದಕ್ಕೆ ಒಂದು ದಿನಾಂಕ ನಿಗದಿ ಮಾಡ್ಕೊಳ್ತಾರೆ ಆ ರಾಜ್ಯಪಾಲರ ಅನುಮತಿ ಮೇರೆಗೆ. ಅಂದ್ರೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. 13ನೇ ತಾರೀಕು ಒಳಗಡೆ ವಿಧಾನಸಭೆ ಕಲಾಪ ಮಾಡಿ ಅಂತ, ಅಂದ್ರೆ ಸದನ ಕರೆದು ನೀವು ಅಲ್ಲಿ ವಿಶ್ವಾಸ ಮತ ಯಾಚನೆ ನಿರೂಪಿಸಿ ಎನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಬಹುತೇಕ 13ನೇ ತಾರೀಕೆ ಹೊಸ ಸರ್ಕಾರ ಕಲಾಪ ಕರಿಬಹುದು. 13ನೇ ತಾರೀಕು ಒಂದ್ ರೀತಿಯಲ್ಲಿ ಬೃಹತ್ ಸವಾಲು ವಿಜಯ್ ಮುಂದೆ ಬಂದು ನಿಂತಿರುವಂತದ್ದು. ಆ ಸವಾಲಿನಲ್ಲಿ ಅವರು ಗೆಲ್ತಾರೆ. ಯಾಕೆಂದ್ರೆ ಎಲ್ಲ 120 ಜನ ಶಾಸಕರು ಕೂಡ ಇತರೆ 4 DMKಯ ಮಿತ್ರ ಪಕ್ಷಗಳು ಕೂಡ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದಾವೆ. ಅಲ್ಲಿಗೆ ಒಟ್ಟಾರೆಯಾಗಿ 120 ಆಗಿದ್ದಾವೆ. ಇವರ ಮೂಲ 107 ಶಾಸಕರು, ಕಾಂಗ್ರೆಸ್ 5, ಜೊತೆಗೆ 4 DMKಯ ಮಿತ್ರ ಪಕ್ಷಗಳು ಬಾಹ್ಯ ಬೆಂಬಲ, ಅವು 8 ಆಗ್ತವೆ. ಒಟ್ಟು 120 ಶಾಸಕರ ಬಲ ವಿಜಯ್ ಸಮ್ಮಿಶ್ರ ಸರ್ಕಾರದಲ್ಲಿ ಇದೆ. ಆ 120 ಬಲವನ್ನು ಕೂಡ ವಿಶ್ವಾಸ ಮತ ಯಾಚನೆಯಲ್ಲಿ ನಿರೂಪಿಸಬೇಕಾದಂತಹ ಸವಾಲು. ಅದನ್ನು ಖಂಡಿತವಾಗಿಯೂ ಕೂಡ ಮಾಡ್ತಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ, ಸರ್ಕಾರ ರಚನೆ ಆಗಿದೆ. ಇನ್ನು ಯಾವುದೇ ಆಟ DMK ಕಡೆಯಿಂದ ಅಥವಾ ADMK ಕಡೆಯಿಂದ ಆಗೋದಿಲ್ಲ ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಪದಗ್ರಹಣ ಆದ ಬೆನ್ನಲ್ಲೇ ಸಚಿವ ಸಂಪುಟ ಸಭೆ ಕರೆದು ಕಲಾಪ ಕರೆಯೋದಕ್ಕೆ ಒಂದು ದಿನಾಂಕ ನಿಗದಿ ಮಾಡ್ತಾರೆ. ಅದು 12 ಆಗ್ಬೋದು, ಬಹುತೇಕ 13 ಅಂತ ಹೇಳ್ತಿದ್ದಾರೆ. ಬುಧವಾರ ಒಂದು ರೀತಿಯಲ್ಲಿ ಮತ್ತೊಂದು ಅಗ್ನಿ ಪರೀಕ್ಷೆಯನ್ನು ಕೂಡ ಅವ್ರು ಗೆದ್ದು ಬರ್ತಾರೆ ಅನ್ನುವಂಥ ನಿರೀಕ್ಷೆ ತಮಿಳುನಾಡಿನ ಎಲ್ಲ ಜನರಲ್ಲೂ ಕೂಡ ಇರುವಂಥದ್ದು. ಅವರ ಪಕ್ಷದವರು ಕೂಡ ಅಲ್ಲೂ ಇದೆ. ಇನ್ನು ಇವತ್ತು 9 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಳ್ತಾರೆ. ಯಾವುದೇ DCM ಹುದ್ದೆ ಇಲ್ಲ. VCK ನಿನ್ನೆ ಇಡೀ ದಿನ ವಿಜಯ್ ಅವರನ್ನ ಅಕ್ಷರಶಃ ಒಂದು ರೀತಿಯಲ್ಲಿ ಆಟ ಆಡಿಸ್ಬಿಡ್ತು, ಕಂಗಾಲಾಗಿ ಮಾಡಿಬಿಡ್ತು. ಆದರೆ DMK ಸ್ಟಾಲಿನ್ ಇದಾರಲ್ಲ, ಅವರು ನಮ್ಮ ಒಕ್ಕೂಟವನ್ನು ನೀವು ಬಿಟ್ಟು ಹೋಗ್ಬೇಡಿ ಅನ್ನುವಂಥ ಷರತ್ತು ಹಾಕಿದ್ರು VCK ಪಕ್ಷಕ್ಕೆ. ಆ ಹಿನ್ನೆಲೆಯಲ್ಲಿ ಅವರು ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ. ಯಾವ ರೀತಿ CPI CPM ಬಾಹ್ಯ ಬೆಂಬಲ ಕೊಟ್ಟಿದ್ದಾರೋ ಹಾಗೆ VCK ಕೂಡ ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ. ಅವರ 3 ಷರತ್ತಿತ್ತಲ್ಲ, ಯಾವ ಷರತ್ತು ಕೂಡ ಈಗ ಈಡೇರಿಸೋಕೆ ಆಗೋದಿಲ್ಲ. ಯಾಕಂದ್ರೆ ಅವರದ್ದು ಬೆಂಬಲ ಬಾಹ್ಯ ಬೆಂಬಲ. ಹಾಗೆ ಮುಸ್ಲಿಂ ಲೀಗ್ ಕೂಡ ಬಾಹ್ಯ ಬೆಂಬಲ ಕೊಟ್ಟಿದೆ, ಅದು ಕೂಡ DMKಯ ಮಿತ್ರ ಪಕ್ಷ. 4 ಪಕ್ಷಗಳ ಬಾಹ್ಯ ಬೆಂಬಲ, ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ಕಾಂಗ್ರೆಸ್ಸು, ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು. ಮೊದಲ ಸಮ್ಮಿಶ್ರ ಸರ್ಕಾರದ CM ಆಗಿ ಈಗಾಗಲೇ ಆಗಿದ್ದಾರೆ ವಿಜಯ್ ಅವರು. ಇವತ್ತು ಪದಗ್ರಹಣ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಅವರ ಮುಂದೆ ಒಂದು ರೀತಿಯಲ್ಲಿ ಸವಾಲುಗಳ ಬೆಟ್ಟನೇ ಇದೆ. ಯಾವ ರೀತಿ ನಿಭಾಯಿಸ್ತಾರೆ ಕಾದು ನೋಡಬೇಕಾಗಿದೆ ಪ್ರೇಮ್.